ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಜಸ್ಟ್ ಇದು ವ್ಲಾಗ್ ಅಂತಲ್ಲ, ಒಂದು ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಇವಾಗ ಮಲ್ಕೊಂಡಿದ್ದಾನೆ. ಜೋಲಿ ಏನಕ್ಕೆ ಅಂತಂದರೆ ಬೆಡ್ ಮೇಲೆ ಮಲಗ್ಬಿಡ್ತಾನೆ. ಆಟೋಮೆಟಿಕ್ ಅವ್ನಿಗೆ ನಿದ್ದೆ ಬಂದಾಗ ಬೆಡ್ ಮೇಲೆ ಮಲ್ಕೋತಾನೆ. ಬಟ್ 10 to 15 ಮಿನಿಟ್ಸ್ ಮಲಗೋದೆ ಹೆಚ್ಚು ಅವನು. ಸೊ ಮಮ್ಮಿ ಪ್ಲ್ಯಾನ್ ಮಾಡಿದ್ರು, ಸೊ ಸೀರೆ ಕಟ್ಟೋಣ ಅಂತ. ಅದು ಜೋಲಿ ಏನಿತ್ತಲ್ವ ಸ್ವಿಂಗ್ದು, ಅದು ಜಸ್ಟ್ ಹ್ಯಾಂಗ್ ಮಾಡೋ ಥರ ವಿಂಡೋಸ್ಗೆ. ಅದರಲ್ಲಿ ತುಂಬ ನೀಟಾಗಿ ಇದು ಮಾಡೋಕ್ಕಾಗಲ್ಲ ಸ್ವಿಂಗ್ ಅಂತ ಅಂದ್ಬಿಟ್ಟು ಜಾಸ್ತಿ ನಾವು ಹಾಲಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇಲ್ಲಿ ಟೈಮ್ ಮಲ್ಕೋತಾನೆ. ಎಷ್ಟು ಇವಾಗ 10:15 ಒಂದು 12 o'clockವರೆಗೂ ಮಲಗ್ತಾನೆ. ಇಲ್ಲೇ ಇರ್ತೀವಲ್ಲ, ಒಂದು ಸ್ವಲ್ಪ ಎಚ್ಚರ ಆದಾಗೆಲ್ಲ ನಾವು ಹಾಗೆ ತೂಕೊಂಡಿದ್ರೆ ಮಲ್ಕೋತಾನೆ. ಸೊ ಮಲಗಿದ್ಮೇಲೆ ಕೆಲಸಗಳನ್ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನು ಹಾಗೆ ಶುರು ಮಾಡುವ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬಂದು ಉಪ್ಪಿಟ್ಟು ಮಾಡಿದ್ದೆ. ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದೆ. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ದಿ ಫಸ್ಟ್ ಟೈಮ್ ನಾನು ಸಬ್ಬಸಿಗೆ ಸೊಪ್ಪನ್ನ ಹಾಕಿದ್ದು. ಯಾಕಂದರೆ ಎಲ್ಲಿ ಸ್ಕ್ರೋಲ್ ಮಾಡಿದ್ರು ಇನ್ಸ್ಟಾನ ವೈರಲ್ ಆಗಿತ್ತು. ಹಾಗೆ ಇವಾಗ ವೈರಲ್ ಆಗಿರೋ ಒಂದು ರೆಸಿಪಿ ಮಾಡೋಣ, ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಿಮಗೂ ಹಾಗೆ ಆಗುತ್ತೆ ಇಲ್ಲ ನನಗೆ ಮಾತ್ರ ಹಾಗೇನಾ. ಸ್ಕ್ರೋಲ್ ಮಾಡ್ತಾ ಇವಾಗ ಫುಡ್ ಚಾಲೆಂಜ್ ಮಾಡ್ತಾರಲ್ಲ, ಬರೀ ಮೋಮೋಸು ನೂಡಲ್ಸು ಇದನ್ನೇ ತಿಂತಾ ಇರ್ತಾರೆ. ಹೆಲ್ದಿ ವರ್ಷನಲ್ಲಿ ಮಾಡೋಣ, ಹೊರಗಡೆ ತಿನ್ಬೋದು ಬಟ್ ಮೈದಾ ಎಲ್ಲ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ನಾವೇ ಹೆಲ್ದಿ ವರ್ಷನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತಲೆ ಸ್ನಾನ ಮಾಡಿಬಿಟ್ಟು ಹಾಗೆ ಎತ್ತಿ ಕಟ್ಬಿಟ್ಟಿದ್ದೀನಿ, ಅದು ಡ್ರೈ ಆಗಿಲ್ಲ ಹೇರು. ಮತ್ತು ನಮ್ಮ ಮೈಸೂರಲ್ಲಿ ವೆದರ್ ಸಖತ್ ಚಿಲ್ಲಾಗಿದೆ. ಇವಾಗ ತೋರಿಸ್ತೀನಿ ನೋಡಿ ನಮ್ಮ ಮನೆ ಹತ್ರ. ಸೊ ನೋಡ್ತಿದ್ದೀರಲ್ವಾ, ಜಸ್ಟ್ ಫುಲ್ ಕಂಪ್ಲೀಟ್ ಗ್ರೀನ್ ಆಗಿದೆ ಅಲ್ಲ. ಮತ್ತು ವೆದರ್ ಕೂಡ ಹಿಂಗೆ ಇದೆ. ಆಕಾಶ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಏನೋ ಒಂಥರ ತುಂಬಾ ಪೀಸ್ಫುಲ್ ಆದ ವಾತಾವರಣ ಅಂತ ಹೇಳ್ಬೋದು. ಇದನ್ನದ ಅಡುಗೆಗೆ ಮಾಡಬೇಕು, ಕ್ವಿಕ್ಕಾಗಿ ಅಡುಗೆ ಮಾಡಿ ಮುಗಿಸ್ಬಿಟ್ರೆ ಮೋಮೋಸ್ನ ಈಸಿಯಾಗಿ ಮಾಡ್ಕೋಬೋದು. ಬುಜ್ಜಿನೂ ಸ್ಕೂಲ್ಗೆ ಹೋಗಿದ್ದಾನಲ್ವ, ಅವನಿಗೂ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಮೋಮೋಸ್ನ ಬಂದು ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿದೆ. ಪರಮ್ಗೆ ಪ್ರೆಗ್ನೆಂಟ್ ಇದ್ದಲ್ಲ ಅವಾಗ ಒಂದು ಟೈಮ್ ಮಾಡಿದೆ, ಬುಜ್ಜಿಗೆ ಪ್ರೆಗ್ನೆಂಟ್ ಇರುವಾಗ ಒಂದು ಟೈಮ್ ಮಾಡಿದೆ, ಆ್ಯಂಡ್ ಪಂಜಾಬಲ್ಲಿ ಒಂದು ಟೈಮ್ ಮಾಡಿದ್ದೆ. ನನಗೆ ಮೋಮೋಸ್ ಇಷ್ಟ ಆಗೋಕ್ಕೆ ಶುರುವಾಗಿದ್ದೆ, ನಾನು ಮೋಮೋಸ್ ತಿನ್ನೋಕ್ಕೆ ಶುರು ಮಾಡಿದ್ದೆ ಪಂಜಾಬ್ಗೆ ಹೋದ್ಮೇಲೆ. ಸೊ ಹಾಗಾಗಿ ಅಲ್ಲಿಂದ ಒಂಥರ ಏನೋ ಚೆನ್ನಾಗಿ ಅನಿಸುತ್ತಲ್ವ ಅನ್ನೋ ಥರ ಫೀಲ್. ಮತ್ತು ಇವಾಗಲೇ ಮಾಡ್ತಾ ಇರೋದು ಒಂದು 4 attempts ಮಾಡಿದ್ದೀನಿ ಅಷ್ಟೇ. ಈ ಸಲ ನೋಡುವ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋ. ನಮ್ಮ ಮಮ್ಮಿ ಬಂದರು ಇವತ್ತು. ನಾನು ಮೋಮೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಮಮ್ಮಿಗೂ ಹೇಳ್ತಿದ್ದೆ, ಫ್ರೆಂಡ್ಸ್ ಮಮ್ಮಿ ಮೋಮೋಸ್ ತಿನ್ನೋಣ ಅಂತ. ಸುಮ್ಮನೆ ಏನು ಹೊರಗಡೆ ಹೋಗಿ ಅದು ಏನು ಮೈದಾ ಎಲ್ಲ ಹಾಕಿರ್ತಾರಲ್ವ ಅದೇನು ತಿನ್ನೋದು, ನಾವೇ ಮನೇಲಿ ಮಾಡೋಣ. ರವೆಲ್ಲೂ ಮಾಡ್ತಾರೆ ಮಮ್ಮಿ, ನಾನು ಮಾಡ್ಕೊಡ್ತೀನಿ, ತಿಂದು ಜಮಾಯಿಸ್ಬಿಡಿ ಇವತ್ತು. ಆಯ್ತು ಕೊಡು. ಓಕೆ. ಸೊ ಫ್ರೆಂಡ್ಸ್ ಬನ್ನಿ, ನಾನು ಮೋಮೋಸ್ ಮಾಡುವಾಗ ಶೇರ್ ಮಾಡ್ತೀನಿ. ಓಕೆ. ಸುಸ್ತಾಗ್ತಿದೆ ಮಮ್ಮಿ, ಮುಖ ಎಲ್ಲ ಉಟ್ಬಿಟ್ಟಿದೆ. ಅದು ಮೆಡಿಸಿನ್ ತಗೋತಾರಲ್ಲ ಫ್ರೆಂಡ್ಸ್ ನಮ್ಮ ಮಮ್ಮಿ, ಅದಕ್ಕೆ ನೋಡೋಕ್ಕಾಗ್ತಿಲ್ಲ ನನ್ನ ಮುಖನ. ನಾನು ಹಿಂಗಿದ್ದೀನ ಮಮ್ಮಿ? ನೀನು ಹಂಗಿದೆಯಾ, ನಾನು ಹಿಂಗಿದ್ದೀನಿ ಅಷ್ಟೇ. ನ್ಯಾಚುರಲ್ ಬ್ಯೂಟಿ ನಾವು. ಆದರೆ ಮೊಬೈಲಿಂದ ಖರಾಬ್ ಮಾಡಿಬಿಡುತ್ತಲ್ಲೇ. ಎಲ್ಲನೂ ಎತ್ತಿ ತೋರಿಸ್ತಿಲ್ಲ. ಒಂದು ಪಿಂಪಲ್ ಸಣ್ಣದಾಗಿದೆ ಫ್ರೆಂಡ್ಸ್, ಅವ್ರು ಫೇಶಿಯಲ್ ಮಾಡಿದ್ನೆಲ್ಲ ಅವಾಗ ಉಜ್ಬಿಟ್ಟು ಅದನ್ನೇ ತೋರಿಸುತ್ತಲ್ಲ ಬಿಡೋದು. ಹೋಗ್ಲಿ ಬಿಡಿ ಮಮ್ಮಿ, ಏನಾಗಲ್ಲ. ಅಂದರೆ ಫ್ರೆಂಡ್ಸ್ ಮಮ್ಮಿ ಮುಗ್ಗೆಲ್ಲ ಊದ್ಕೊಂಡಿದೆ, ಅವರು ಮೆಡಿಸನ್ಸ್ ಎಲ್ಲ ತಗೋತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ ಹಂಗಾಗಿ ಇಲ್ಲಿ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಅಡುಗೆ ಏನು ಮಾಡೋದು. ಏನು ಗೊತ್ತಾ, ನಾನು ಸಣ್ಣ ರವೆನ ತಗೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಏನು ರಫ್ ಆಗಿರುತ್ತೆ, ಸಖತ್ತು ಫೈನ್ ಆಗಿರಲ್ಲಲ್ವ, ಹಾಗಾಗಿ ಇದನ್ನು ರುಬ್ಕೊಂಡಿದ್ದೀನಿ ಸಾಫ್ಟಾಗಿ. ಸೊ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ. ಇನ್ನು ಎಣ್ಣೆನ ಆಮೇಲೆ ಹಾಕೊಳ್ಳೋಣ. ನೀರು ಎಷ್ಟು ಬೇಕು ನೋಡಿಕೊಂಡು ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಸೊ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಫ್ರೆಂಡ್ಸ್ ಇವಾಗ ಇದನ್ನು ಇಲ್ಲಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಸ್ವಲ್ಪ ಸಾಫ್ಟಾಗೇ ಇದೆ ಇದು, ಆಯಿತಾ. ಇದನ್ನು ಒಂದು 30 minutes ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ, ಹಾಗೆ ಕ್ಲೋಸ್ ಮಾಡಿ. ಆಮೇಲೆ ಸ್ಟಫಿಂಗ್ ಏನೆಲ್ಲ ಬೇಕಲ್ವ ಅದನ್ನು ರೆಡಿ ಮಾಡಿಕೊಂಡು ಆಮೇಲೆ ಸಿಗುವ ಇದ್ರ. ಆ್ಯಂಡ್ ಇವಾಗ ಸ್ವಲ್ಪ ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಾದ್ರೆ ಗ್ಯಾಸ್ ಬರ್ನರ್ ಏನಿದೆ ಅಲ್ವಾ, ಅದು ಸ್ಲೋ ಆಗಿಬಿಟ್ಟಿತ್ತು ಫ್ಲೇಮು. ಸೊ ಹಾಗಾಗಿ ಅವ್ರನ್ನ ರಿಪೇರ್ ಮಾಡೋರನ್ನ ಕರೆಸಿದ್ದೆ ಮನೆಗೆ. ಅವ್ರು ಬಂದು ರಿಪೇರ್ ಮಾಡ್ತಾ ಇದ್ದಾರೆ.
ಅಂದರೆ ಸಮ್ಟೈಮ್ಸ್ ಅದು ನಾವು ಟೀ ಎಲ್ಲ ಮಾಡಬೇಕಾದ್ರೆ ಅದು ಹುಕ್ ಬಿಡೋದು, ಇಲ್ಲ ಹಾಲು ಉಕ್ಕೋದು, ರೈಸ್ ಏನಾದರೂ ಸಾಂಬಾರು ಆ ಥರ ಉಕ್ಕಿದಾಗೆಲ್ಲ ಅದು ಹೋಗಲ್ಲಿ ಸ್ಟೋರ್ ಆಗಿಬಿಟ್ರೆ ಅದು ಏನು ಫ್ಲೇಮ್ ಇಡ್ತೀವಲ್ಲ ಅದು ಕಮ್ಮಿ ಆಗಿಬಿಡುತ್ತೆ, ಜಾಸ್ತಿ ಆಗಿ ಬರಲ್ಲ. ಸೊ ನಾನು ಅವಾಗವಾಗ ಇವ್ರನ್ನ ಕರೆಸ್ತಾ ಇರ್ತೀನಿ ನಮ್ಮ ಮನೆ ಹತ್ರ ಗ್ಯಾಸ್ ಸ್ಟವಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ. ಸೊ ಅಲ್ಲಿ ಅವರು ರಿಪೇರ್ ಮಾಡ್ತಾ ಇರೋದ್ರಿಂದ ನಾನು ಈ ಕಡೆ ಕ್ಯಾಬೇಜ್ ಎಲ್ಲನೂ ತುಂಬ ಸಣ್ಣದಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೆ. ಇದನ್ನು ನಾನು ಮಿಕ್ಸಿಗೆ ಹಾಕಿ ಒಂದು 2 ರೌಂಡ್ ಗ್ರೈಂಡ್ ಮಾಡಿದ್ವಿ ಅಂತಂದರೆ ಕಂಪ್ಲೀಟಾಗಿ ಚಿಕ್ಕದಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ನೀವು ಕೈಯಲ್ಲೇ ಕಟ್ ಮಾಡಬೇಕಂತ ಏನಿಲ್ಲ. ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಯಾವುದೇ ವೆಜಿಟೇಬಲ್ ಆಗಿರಲಿ. ಸೊ ಚಿಕ್ಕದಾಗಿ ಚಾಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಹತ್ರ ಗ್ರೇಟ್ ಮಾಡೋದು ಅಂದರೆ ನಾರ್ಮಲಾಗಿ ಆನಿಯನ್ ಎಲ್ಲ ಗ್ರೇಟ್ ಮಾಡ್ತೀವಲ್ಲ ಆ ಥರದಿದ್ರೆ ಅದರಲ್ಲಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಹಾಕಿ ಒಂದು 2-3 ರೌಂಡ್ ಡ್ರ್ ಅನ್ಸಿದ್ರೆ ಸಾಕು. ಆಟೋಮೆಟಿಕ್ ನಿಮಗೆ ಸ್ಟಫಿಂಗ್ ಯಾವ ರೀತಿ ಬೇಕಲ್ವ ಅಷ್ಟು ಚಿಕ್ಕದಾಗೇ ಕಟ್ ಆಗುತ್ತೆ. ಸೊ ನಾನಿಲ್ಲಿ ಕ್ಯಾಬೇಜ್ ಹಾಕಲೇಬೇಕು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಪನ್ನೀರಲ್ಲಿ ಮಾಡ್ಬೋದು, ಚಿಕನಲ್ಲಿ ಮಾಡ್ಬೋದು. ಸೊ ನಿಮ್ಮಿಷ್ಟ ಯಾವ ವೆಜಿಟೇಬಲ್ ಇರುತ್ತೋ ಆ ವೆಜಿಟೇಬಲ್ ಹಾಕಿ ಮೊಮೋಸ್ನ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ. ಮಾಡಿ ನೋಡಿ. ಏನೋ ಒಂಥರ ಕ್ರೇವಿಂಗ್ಸ್ ಈ ವಿಡಿಯೋಸ್ ಎಲ್ಲ ನೋಡಿ ನಾವು ತಿನ್ಬೇಕಂತ ಅನಿಸುತ್ತೆ. ಸ್ವಲ್ಪ ಹೆಲ್ದಿ ವರ್ಷನಲ್ಲೇ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಇವಾಗೆಲ್ಲ ಕಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ಸ್ಟಫಿಂಗ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಒನ್ ಟೈಮ್ ನೋಡ್ಕೊಳ್ಳಿ. ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಹೆವಿ ಮಸಾಲನೂ ಇರೋಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಮಸಾಲೆನೂ ಇರೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆಯಿಲ್ನ ನಾನು 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮಿನಿಮಮ್ 35 to 40 ಪೀಸ್ ಆಗಿತ್ತು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಬಾಡಿಸ್ಕೋಬೇಕು. 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ. ಸೊ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ತೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನೇನು ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಬೇಜ್ನ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ನೋಡಿ, ಇದನ್ನು ಒಂದು 2-3 ರೌಂಡ್ ಅಷ್ಟೇ ನಾನು ಗ್ರೈಂಡ್ ಮಾಡಿದ್ದು. ಕಂಪ್ಲೀಟಾಗಿ ಚಿಕ್ಕದಾಗಿ ಪೀಸ್ ಆಗಿಬಿಡುತ್ತೆ. ಇದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕಂತಂದರೆ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ, ಸ್ವಲ್ಪ ಹಾಗಂತ ತುಂಬ ಬಿಡಲ್ಲ, ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದು ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ನಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಇವಾಗ ಏನು ಅಂಟ್ಕೊಂಡಂಗಿದೆ ಅಲ್ವಾ, ಅದು ಕಂಪ್ಲೀಟಾಗಿ ಉದುದ್ರಾಗುತ್ತೆ, ಆವಾಗ ಆಯಿತು ಅಂತ ಅರ್ಥ. ಸೊ ನೋಡ್ತಿದ್ದೀರಲ್ವ, ಕಲರ್ಫುಲ್ ಆಗಿದೆ. ಸ್ಟಫಿಂಗ್ ಬಂದು ಕಲರ್ಫುಲ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಪನ್ನೀರೆಲ್ಲ ಆ್ಯಡ್ ಮಾಡ್ತೀರಾ ಅಂದರೆ ಸೇಮ್ ಟು ಸೇಮ್ ಹೀಗೆ ಮಾಡ್ಕೊಳ್ಳೋದು. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸಾಸಸ್ ಕೂಡ ಹಾಕೋದ್ರಿಂದ ಸ್ವಲ್ಪ ಕಮ್ಮಿನ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ಸಾಸಲ್ಲೂ ಕೂಡ ಸಾಲ್ಟ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿನಿಮಮ್ 4 to 5 ಮಿನಿಟ್ಸ್ ಆದರೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ಥರ ಕಂಪ್ಲೀಟಾಗಿ ನೀರೆಲ್ಲ ಹಿಂಗೋಗುತ್ತೆ ಆ್ಯಂಡ್ ಉದುದ್ರಾಗುತ್ತೆ. ಇಲ್ಲಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್. ನಾವು ನಾರ್ತ್ ಇಂಡಿಯನ್ ಡಿಶ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡೋಣ ಅಂತ ಅಷ್ಟೇನೆ. ಸೊ ಇವಾಗ ನೋಡ್ತಿದ್ದೀರಲ್ವ, ಆಲ್ಮೋಸ್ಟ್ ಇದು ಡನ್. ಇವಾಗ ಆಲ್ಮೋಸ್ಟ್ ಡನ್ ಅನ್ನೋ ಟೈಮಲ್ಲಿ ಇನ್ನು ಒಂದು 3 to 4 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿದೆ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ವ, ಕಂಪ್ಲೀಟಾಗಿ ಈ ಥರ ಆಗುತ್ತೆ. ಇಲ್ಲಿಗೆ ನಾನಿವಾಗ ಟೊಮೊಟೊ ಕೆಚಪ್ನ ಸೇರಿಸ್ಕೋತಾ ಇದ್ದೀನಿ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಲ್ಲಿಗೆ ಟೊಮೊಟೊ ಕೆಚಪ್ ತುಂಬ ಬೇಡ, 1-1.5 ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಸೇರಿಸ್ಕೊಳ್ಳಿ. ಎಷ್ಟು ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಹಾಕೋಬೇಡಿ, ಒಂಥರ ಸ್ವೀಟ್ ಥರ ಆಗುತ್ತೆ. 1 ಸ್ಪೂನ್ ಜಾಸ್ತಿ, 1 ಸ್ಪೂನೇ ಸಾಕು ಇದಕ್ಕೆ ಅನ್ಕೋತೀನಿ. ನೆಕ್ಸ್ಟು ಸೋಯಾ ಸಾಸ್ ಬಂದುಬಿಟ್ಟು ಸ್ವಲ್ಪ ಹಾಕ್ತೀನಿ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಸೀರಿಯಸ್ಲಿ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಹಾಕಿದ್ದು ನಾನು, ಸ್ವಲ್ಪ. ಇವಾಗ ಇದನ್ನು ಕೂಡ 1 ಮಿನಿಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ನಾವು ಹಾಕಿರೋ ಸ್ಟಫಿಂಗ್ ಮಸಾಲ ಏನಿದೆ ಅಲ್ವ, ಅದ್ರ ಜೊತೆ ಈ ಸಾಸ್ ಎಲ್ಲ ಮಿಕ್ಸ್ ಆಗಬೇಕು. ಇದೆರಡೇ ಸಾಕು. ಬೇಕು ಅಂದರೆ ನೀವು ಚಿಲ್ಲಿ ಸಾಸ್ ಕೂಡ ಹಾಕೋಬೋದು, ಬೇಕು ಅಂದರೆ, ಇಲ್ಲಾಂದರೆ ಬೇಡ. ಸೊ ಇದೆಲ್ಲ ಆದಮೇಲೆ ಲಾಸ್ಟ್ ಟಚ್ ಬಂದಿಲ್ಲಿಗೆ ಪೆಪ್ಪರ್ ನಾನು ಕುಟ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ನ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಪೆಪ್ಪರ್ ಹಾಕೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಪೆಪ್ಪರ್ ಹಾಕೋಕ್ಕಿಂತ ಮುಂಚೆನೇ ಒಂಥರ ಇರುತ್ತೆ, ನಾವು ಇದನ್ನು ಸೇರಿಸಿದ್ಮೇಲೆ ಇನ್ನೂ ಒಂಥರ ಸಖತ್ ಫೈನಲ್ ಟಚ್ ಕೊಡ್ತೀವಲ್ಲ ಆ ಥರ ಅನಿಸುತ್ತೆ. ಸೊ ಇದಾದಮೇಲೆ ಇದನ್ನು ತಣ್ಣಗೆ ಹಾಕೋಕ್ಕಿಡ್ತೀನಿ. ಇನ್ನು ಮೋಮೋಸ್ ಚಟ್ನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ತುಂಬಾ ಈಸಿ. ಬೆಳ್ಳುಳ್ಳಿ ಗೆಡ್ಡೆನ ಹಾಕ್ತಾಯಿದ್ದೀನಿ, 1-2 ಟೊಮೊಟೊ ಹಾಕ್ತಾಯಿದ್ದೀನಿ, ಆ್ಯಂಡ್ ಇಲ್ಲಿಗೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು, 5 to 6 ಮಿನಿಟ್ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ, ಆಯಿತಾ. ಇಲ್ಲಿಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ.
ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಅಲ್ಲಿಗೆ ಇನ್ನೇನು ಹಾಕೋಂಗಿಲ್ಲ, ಇದೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಸೋಯಾ ಸಾಸ್ ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಒಂದು 5 ಮಿನಿಟ್ಸ್ ರೆಡಿ ಆಗುತ್ತೆ. ನಾನು ಸ್ಟಫಿಂಗ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಶೇಪ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನನಗೂ ಅಷ್ಟು ಗೊತ್ತಿಲ್ಲ. ಒಂದೊಂದು ವೆರೈಟಿ ಶೇಪಲ್ಲಿ ಮಾಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ರವೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಸೀರಿಯಸ್ಲಿ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಅಂತ. ಇದನ್ನು ಯಾವ ರೀತಿ ಮಾಡಿ ಸ್ಟಫಿಂಗ್ ಮಾಡಿ ಇಡ್ತೀನಿ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ. ಫಸ್ಟು ಇಷ್ಟು ತಿಕ್ಕಾಗಿ ಈ ಥರ ತೊಗೊಂಡು ರೌಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇಮ್ ಚಪಾತಿ ಹೆಂಗೆ ಲಟ್ಟಿಸ್ತೀರಲ್ವಾ ಅದೇ ಥರ ಲಟ್ಟಿಸಿ ತುಂಬಾ ತೆಳುವಾಗೂ ಲಟ್ಸ್ಬೋದು, ಯಾವ ರೀತಿ ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು. ತುಂಬ ದಪ್ಪಕ್ಕಿದ್ರೆ ಅದು ಒಂಥರ ಅನಿಸುತ್ತಲ್ವ, ಅದಕ್ಕೆ ನಾನು ತುಂಬ ತೆಳುವಾಗಿಯೇ ಲಟ್ಟಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಬೇಕಾದರೂ ಇರ್ಬೋದು. ಸೊ ಹಾಗಾಗಿ ತುಂಬ ತೆಳುವಾಗಿಯೇ ಲಟ್ಟಿಸಿ, ನೋ ಪ್ರಾಬ್ಲಮ್. ನಿಮಗೆ ಎಷ್ಟು ಸೈಜ್ ಬೇಕೋ ಅದನ್ನು ನೋಡ್ಕೊಂಡು ಮಾಡಿ. ನಾನು ಈ ಚಿಕ್ಕ ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಎಷ್ಟು ಬರುತ್ತೆ ಎಷ್ಟು ರೌಂಡ್ ಆಗುತ್ತೆ ಅಂತಲೂ ತೋರಿಸ್ತೀನಿ ನೋಡಿ. ಸಾಕೀಗ ಇಷ್ಟ ಆಗಿದೆ, ಜಸ್ಟ್ ಶೇಪ್ಗೋಸ್ಕರ ಅಷ್ಟೆ. ಒಂದು 3 to 4 ಬರುತ್ತೆ. ಇದು ಹೋಯ್ತು, ಇದು ಬೇಡ. ಇದನ್ನು ಇರಮ್ಮ ನೀಟಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಿಂಗೆ ಬಂದ್ಬಿಡುತ್ತೆ ನೋಡಿ. ಸೊ ಇದನ್ನು ಈರು ತಗೋ ಆಟಾಡು, ನಮ್ಮ ಪರಮ್ಗೆ ಇದ್ರಲ್ಲಿ ಆಟಾಡೋಕ್ಕೆ ಆಟಾಡು. ಸೊ ಇಷ್ಟ ಆಗುತ್ತೆ ನೋಡಿ, ಇಷ್ಟ ಆಗುತ್ತೆ ಅಲ್ವಾ. ಇದಕ್ಕೆ ಫಿಲ್ಲಿಂಗ್ಸ್ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ತಗೋ ಸ್ವಲ್ಪ ತುಂಬ ಫಿಲ್ ಮಾಡಿಬಿಟ್ರೆ ಇದು ಓಪನ್ ಆಗಿಬಿಡುತ್ತೆ. ಇಷ್ಟು ಸಾಕು. ಹೀಗೆ ನಿಮಗೆ ಹೆಂಗೆ ಶೇಪ್ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ನಾನು ನೋಡಿ ಇವಾಗ ಇದನ್ನು ಹಿಂಗೆ ಎಳೆದು ಹಿಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಸಾಕು. ಮತ್ತು ಈ ಕಡೆಯಿಂದ ನೆಕ್ಸ್ಟು ಈ ಕಡೆಯಿಂದ ಬಂದು ಜಸ್ಟ್ ಪ್ರೆಸ್, ಮತ್ತೆ ಪ್ರೆಸ್, ಲಾಸ್ಟು ಫುಲ್ ಕವರ್ ಆಗಬೇಕಷ್ಟೇ ಫ್ರೆಂಡ್ಸ್. ನಿಮಗೆ ಮೋಮೋಸ್ದು ಶೇಪ್ ಕರೆಕ್ಟಾಗಿ ಬರಬೇಕು ಅಂತಂದರೆ ಯಾವುದಾದ್ರೂ ವೀಡಿಯೋಸ್ನ ನೋಡ್ಕೊಳ್ಳಿ. ಇಲ್ಲ ಹೆಂಗಿದ್ರು ಓಕೆ, ಚೆನ್ನಾಗಿ ಟೇಸ್ಟಿಯಾಗಿರಬೇಕು ಅಂದರೆ ಇದು ನೋಡಿ, ಇದು ಸ್ವಲ್ಪ ಲೀಫ್ ಥರ ಬರುತ್ತೆ ಅಷ್ಟೇ. ಇಲ್ಲಿ ನೋಡಿ ಈ ಥರ ಮಾಡ್ಕೊಳ್ಳೋದಷ್ಟೇ. ಎಲ್ಲನೂ ಹಾಗೆ ಮಾಡ್ತೀನಿ. ಫಸ್ಟು ಎಲ್ಲ ಮಾಡಿ ಇಟ್ಬಿಡ್ತೀನಿ, ಆಮೇಲೆ ನಾನು ಸ್ಟೀಮ್ ಮಾಡೋಕೆ ಇಡ್ತೀನಿ. ಶೇಪ್ ನಿಮ್ಮ ಹೆಂಗೆ ಬರುತ್ತೋ ಹಂಗೆ ಶೇಪ್ ಕೊಟ್ಕೊಳ್ಳಿ. ಹಾಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಏನಿಲ್ಲ, ಬಟ್ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕು ಅದು ಥರ ಬರ್ಸಿ. ನಂದಂತೂ ಒಂದೊಂದು ಥರ ಶೇಪ್ ಆಗಿದೆ, ನೋಡ್ತಾ ಇರ್ಬೋದು. ನೋಡ್ತಿದ್ದೀರಲ್ವಾ, ನಾವು ನಾರ್ಮಲಿ ಇಡ್ಲಿ ಏನು ಮಾಡ್ತೀವಲ್ವ ಅದೇ ಇಡ್ಲಿದು ಪ್ಲೇಟ್ಸ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಕೆಳಗಡೆ ನೀರು ಹಾಕಿದ್ದೀನಿ. ನಾರ್ಮಲ್ ಇಡ್ಲಿ ಹೆಂಗೆ ನಾವು ಬೇಯಿಸ್ತೀವಿ ಹಾಗೇ ಒಂದು 15 to 20 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಸೊ ಬನ್ನಿ ಹೆಂಗಾಗುತ್ತೆ. ಇದು ಒಂದು ಪ್ಲೇಟು, ಕೆಳಗಡೆ ಒಂದು ಪ್ಲೇಟ್ ಮಾಡಿದ್ದೀನಿ. ಶೇಪ್ ಅಂತೂ ಒಂದಕ್ಕಿಂತ ಒಂದು ಸಖತ್ ವೆರೈಟಿಯಾಗಿ ಹೆಂಗೆಂಗೋ ಇದೆ. ಬಟ್ ನನಗೆ ಶೇಪ್ಗಿಂತ ಟೇಸ್ಟ್ ಇಂಪಾರ್ಟೆಂಟು. ಸೊ ನಾವು ಇದರಲ್ಲೇನು ಫುಲ್ ಪ್ರಾಪರ್ ಅಲ್ವಾ, ಯಾವಾಗಲೂ ಅಪರೂಪಕ್ಕೆ ಮಾಡ್ತೀವಿ. ಬಟ್ ನೋಡುವ ಹೆಂಗಿರುತ್ತೆ ಅಂತ. ಇದನ್ನ ಇವಾಗ ಸ್ಟೀಮ್ ಮಾಡೋಣ. ಸೊ ಫೈನಲಿ ಮೋಮೋಸ್ ರೆಡಿ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಕಂಪ್ಲೀಟ್ ಎಷ್ಟು ವೀಡಿಯೋಸ್ನ ನೋಡಿ ನಾನು ತಿನ್ಬೇಕಂತ ಅಂದ್ಕೊಂಡಿದ್ನೋ ಅಷ್ಟು ಸ್ಯಾಟಿಸ್ಫೈ ಆಗೋ ಥರ ತಿಂದ್ಬಿಟ್ಟಿದ್ದೀನಿ. ಆ್ಯಂಡ್ ಇದನ್ನು ರವೆಯಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬಾ ಖುಷಿಯಿಂದ ಕೊಡಿ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ನೋ ಮೈದಾ ಆಗಿರೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಸೂಜಿ ಅಂದರೆ ರವೆ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಫಿಲ್ಲಿಂಗ್ಸ್ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಫೈನಲಿ ಸೂಪರ್ ಡೂಪರ್ ಆಗಿರೋ ಮೋಮೋಸ್ನ ಮಾಡಿ ತಿಂದಿದ್ದಾಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡು ಖುಷ್. ಏನದು? ಮೋಮೋಸ್ ಹೇಗಿದೆ? ಬಿಕ್ಕಳಿಗೆ ಬರ್ತಿದೆಯಾ ನೀರ್ದೆ? ಪರಂ ತಿನ್ನು, ಮತ್ತೆ ತಿನ್ನು. ಸೂಪರ್ ಅನ್ನ ಇವಾಗ. ಸರಿ ತಿನ್ನು. ಹಾಗೆ ಮನೆಗೆ ಜಾಕ್ ಫ್ರೂಟ್ನ ತಂದಿದ್ರು, ವಿಶು ತಗೊಂಡು ಬಂದಿದ್ದ. ಸೊ ತುಂಬಾ ಹಣ್ಣಾಗಿ ಗಮ್ಮಂತಾಯಿತು. ಇವತ್ತು ಕಟ್ ಮಾಡಬೇಡ ಅಂತ ಕಟ್ ಮಾಡಿ ಇದನ್ನು ತಿಂದಾಯಿತು. ಇವತ್ತಿನ ವ್ಲಾಗ್ ಇಷ್ಟೇ.